ಸಾಹೇಬರು ಹೇಳುವುದೇನೆಂದರೆ, ಮನೆಯ ಕಾಯ ಸಡಿಲಗೊಂಡು ಮನೆ ಹೇಗೆ ಬಿದ್ದು ಹೋಗುವುದೋ ಮತ್ತು ಅದನ್ನು ಭದ್ರ ಮಾಡುವುದಕ್ಕೆ ಯಾವ ಎರಡನೇ ಉಪಾಯವೂ ಕೆಲಸಕ್ಕೆ ಬಾರದಾಗುವುದೋ, ಹಾಗೆಯೇ ಮೋಕ್ಷ ಸಾಧನ ಭೂತ ಮನುಷ್ಯ ಶರೀರವು ನಷ್ಟವಾದ ಮೇಲೆ, ಅಂದರೆ ನರದೇಹದಲ್ಲಿ ವಿವೇಕ, ವೈರಾಗ್ಯ, ಸತ್ಸಂಗ ದ್ವಾರ ತಮ್ಮ ಸ್ಥಿರವಾದ ಚಿತ್ತ ಸ್ವರೂಪದಲ್ಲಿ ಸ್ಥಿತಿ ಮಾಡದೆ ಹೋದ ಮೇಲೆ, ಅನ್ಯ ಯಾವುದೇ ಶರೀರದಲ್ಲೂ ಕೂಡ ಶಾಂತಿ ಸ್ಥಿರ ಸ್ವರೂಪ ವಿವೇಕವಾಗುವುದಿಲ್ಲ. ಯಾವಾಗಲೂ ದುಃಖದಲ್ಲೇ ಇರುತ್ತಾರೆ. ಅವನ ಪ್ರಯತ್ನವೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಎಲ್ಲಾ ಪ್ರಯತ್ನಗಳು ನೀರ ಮೇಲಿನ ಬರಹದಂತೆ ವಿಫಲವಾಗುತ್ತದೆ. ಯಾವ ಯಾವ ಜಿಜ್ಞಾಸುಗಳು ಈ ವರ್ತಮಾನ ಮಾನವ ದೇಹದಲ್ಲಿ ಈಗ ತಿಳಿದುಕೊಂಡು ಪಾರಕ್ ಸ್ವರೂಪದಲ್ಲಿ ಸ್ಥಿರವಾಗುತ್ತಾರೋ, ಅವರನ್ನು ಕಾಲಕಲ್ಪನ ಯಾವಾಗಲೂ ತಿನ್ನುವುದಿಲ್ಲ. ಮನುಷ್ಯ ಮಾಯಾ ಕಲ್ಪನ ಈಶ್ವರಾದಿಗಳು ರೂಪುರೇಖೆ ಇಲ್ಲದಾಗಿದೆ. ಅದೇ ಸತ್ಸಂಗ ವಿಮುಖ ವಿಷಯ ಲೋಲುಪ ಜಗತ್ ಜೀವಿಗಳು 84 ಲಕ್ಷ ಜೀವರಾಶಿಗಳ ಸುತ್ತಿನಲ್ಲಿ ಹಾಕಿ ದುಃಖಪಡಿಸುತ್ತಿದೆ. ಅದರ ಭಯ ತುಚ್ಛ, ನೀಚ, ನಾನಾ ಕರ್ಮ ಧರ್ಮಗಳಲ್ಲಿ ಬಿದ್ದು ನಾಟ್ಯದ ಹಾಗೆ ಶರೀರದ ರೂಪ ಚಿತ್ರಪಟಗಳಂತೆ ಅದಲ್ಲೂ ಬದಲಾಗಿ 84 ಜೀವರಾಶಿಗಳಲ್ಲಿ ಕುಣಿಸುತ್ತದೆ. ಯಾಕೆಂದರೆ ಯಾವ ಪಂಚದೇಹ, ಪಂಚಕೋಶ, ಇಂದ್ರಿಯಾದಿಗಳನ್ನು ಒಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅದರಿಂದ ಪ್ರತಿಯೊಬ್ಬರು ಭಯಪಡುತ್ತಾರೆ. ಆದ್ದರಿಂದ ಯಾವಾಗಲೂ ದುಃಖದಲ್ಲಿ ಬೀಳುತ್ತಾರೆ. ಪಾರಕ್ ಸ್ವರೂಪದಲ್ಲಿ ಯಾವಾಗಲೂ ಶಾಂತರಾಗುವುದಿಲ್ಲ. ಸದ್ಗುರು ಸತ್ಸಂಗ ರೂಪ ಸುಖದ ಸಾಗರ ನಾನು ರಚಿಸಿದೆ. ಇದು ಪ್ರಾಪ್ತಿಯಾಗುವುದರಿಂದ ನಿತ್ಯ ಪ್ರಾಪ್ತ ಶುದ್ಧ ಬುದ್ಧ ನಿಜಾತ್ಮ ಸ್ವರೂಪದ ವಿವೇಕದ ಲಾಭವಾಗುತ್ತದೆ. ಆದರೆ ಭಾಗ್ಯವಂತರು, ಧನಿಕರು, ರಾಜರುಗಳು ಎಲ್ಲ ಜನ್ಮ ಮರಣ ದುಸ್ಸಾಹಸ ದುಃಖದ ಮಾರ್ಗದಲ್ಲೇ ಪಾದಾರ್ಪಣೆ ಮಾಡಿದರು ಅಥವಾ ಮಾಡುತ್ತಾರೆ. ಸುಖ ಪರಿಹಾಸವೇ ರಾಮರಂಕ್ ತಾತೆ ಧರೇನ ಪಾವೆ ಏಕೋಹಂಕ್ ಇತ್ಯಾದಿ. ಅಂದ್ರೆ ಬೀಜ ಈ ಕಾರಣದಿಂದ ಸುಖಕಾರಕ ತಮ್ಮ ಚಿದಾತ್ಮ ಸ್ವರೂಪ ಸ್ಥಿತಿ ವಿಚಾರವನ್ನು ಹಿಡಿಯುವುದಿಲ್ಲ. ಸಾಂಸಾರಿಕ ಮಾಯಾ ಮದದಲ್ಲಿ ಬಿದ್ದು ತಮ್ಮ ಕಾಲವನ್ನು ತಾವು ಕಳೆದುಕೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ಹೋಗುತ್ತಾರೆ. ಕಲ್ಪನಾ ಗುರುಗಳಾಗಿರುವಂತಹ ಬೆಸ್ತರು ಸಂಸಾರ ಸಾಗರದಲ್ಲಿ ಕಲ್ಪಿತ ಲೋಕದೇವಾದಿ ಸಂಬಂಧ ಉಪದೇಶ ರೂಪ ಬಲೆಯನ್ನು ಬೀಸಿ ಪ್ರಥಮ ತಾವೇ ಅದರಲ್ಲಿ ಸಿಕ್ಕಿ ಹೋದರು. ಇದಾದ ನಂತರ ಹಿಂದಿನ ಸ್ವರ್ಗ ಭೋಗಾದಿ ರೂಪ ಮೇವಿನ ಲೋಭಿ ಜೀವರೂಪವಾದ ಮೀನುಗಳೆಲ್ಲವೂ ಸಹ ಸಂತೋಷದಿಂದ ಹೋಗಿ ಅದೇ ಬಲೆಯಲ್ಲಿ ಬಿದ್ದು ಯಮನ ಶಿಕಾರಿಗಳಾಗಿ ಹೋದರು. ಹೇ ನರಜೀವಿಗಳೇ, ನಿಮ್ಮ ಶರೀರಾದಿಗಳನ್ನು ನಿರ್ಮಿಸಲ್ಪಟ್ಟ ರಕ್ತ ನೀವೇ ಎಂದು ತಿಳಿದುಕೊಳ್ಳಿ ಮತ್ತು ನಮ್ಮ ಅಪಾಯಿ ಕರ್ತ ಬಹೇ ಕುಲಾಲ ಅಂದರೆ ಇತ್ಯಾದಿ ವಚನಗಳನ್ನು ತಿಳಿದುಕೊಳ್ಳಿ ಹಾಗೂ ವಿಚಾರ ಮಾಡಿ ಯಾವುದರ ಸತ್ತ ಸ್ಫೂರ್ತಿ 5 ತತ್ವಗಳ ದೇಹ, ಸ್ತ್ರೀ ಪುರುಷಾದಿ ರೂಪ ಮಾನಸಿಕ ಸೃಷ್ಟಿ ವಿಸ್ತಾರ ಮಾಡಿದೆಯೋ ಅದು ನೀವೇ ಆಗಿದ್ದೀರಿ. ಇದರ ರಕ್ತಾನು ನೀವೇ, ಎರಡನೆಯವರು ಯಾರಿಲ್ಲ. ಭ್ರಮೆಯಲ್ಲಿ ಬೀಳಬೇಡಿ. ತಮ್ಮ ವೃತ್ತಿಯನ್ನು ಸತ್ವತದಲ್ಲಿ ತೆಗೆದುಕೊಂಡು ಬನ್ನಿ ಮತ್ತು ಸುಧಾರಿಸಿಕೊಳ್ಳಿ. ಸದ್ಗುರು ದೇವಾಯ. बोलिए श्री
सतनाम कबीर साहेब की जय। सदगुरु श्री हनुमान साहेब की जय। गुरु माता जी की जय। सर्व संत महंत की जय। ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳು ಸುತ್ತ ಗುರು ಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಷಯ ಪವಿತ್ರ ಸಂಸ್ಕಾರಗಳ ರಾಶಿಯೇ ಮನುಷ್ಯನ ನಿಜವಾದ ಸಂಪತ್ತು. ಪವಿತ್ರ ಸಂಸ್ಕಾರಗಳ ರಾಶಿಯೇ ಮನುಷ್ಯನ ನಿಜವಾದ ಸಂಪತ್ತು. ಜಾಕರ್ ಗಾಂಟಿ ಸಮತ್ ಕಚು ನಾಹಿ ಸೋ ನಿರ್ಧನಿ ಹೋಯ್ ಡೋಲೆ ಮೂಲಕ ನಮಗೆ ಕಬೀರ್ ಸಾಹೇಬರ ಒಂದು ಅಮೃತವಾಣಿ ತಿಳ್ಕೊಳ್ತಾ ಇದ್ದೀವಿ. ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಯಾತ್ರಿಕ ಯಾತ್ರೆ ಮಾಡಬೇಕಾದ್ರೆ ತನ್ನೊಂದಿಗೆ ಊಟದ ವಸ್ತುಗಳನ್ನು, ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಯಾತ್ರೆ ಮಾಡ್ತಾನೆ. ಅವುಗಳನ್ನು ತೆಗೆದುಕೊಂಡು ಅವನು ಯಾತ್ರೆ ಮಾಡಲಿಲ್ಲ ಅಂದರೆ ಅವನು ಸಂಪತ್ತು ಇಲ್ಲದೆ ಇರೋ ಹಾಗೆ. ಸಂಪತ್ತು ಇಲ್ಲದೆ ಇರೋ ಹಾಗೆ. ಹೇಗೆಂದರೆ ನಾವು ಯಾತ್ರೆ ಮಾಡಬೇಕಾದ್ರೆ ಸಮಯಕ್ಕೆ ಊಟ, ತಿಂಡಿ, ಕಾಫಿ ಎಲ್ಲ ವ್ಯವಸ್ಥೆಗಳು ಇರಬೇಕು. ಇಲ್ಲದೆ ಇದ್ದರೆ ಅವನು ಯಾತ್ರೆ ಮಾಡಲಿಕ್ಕಾಗೋದಿಲ್ಲ. ಯಾತ್ರೆ ಮಾಡಲಿಕ್ಕಾಗೋದಿಲ್ಲ. ಕಷ್ಟ ಆಗುತ್ತೆ, ದುಃಖ ಪಡಬೇಕಾಗತ್ತೆ. ಅದೇ ರೀತಿಯಾಗಿ ಮನುಷ್ಯನು ತನ್ನ ಜೀವನದ ಯಾತ್ರೆಯಲ್ಲಿ ಸತ್ಕರ್ಮಗಳನ್ನು ಮಾಡಿ ಅವನು ಅದ ಸಂಪತ್ತನ್ನು ಗಳಿಸಬೇಕು. ಇಲ್ಲದೆ ಇದ್ರೆ ಅವನು ಸಂಪತ್ತು ಇಲ್ಲದೆ ಇರೋ ಥರ ಇರ್ತಾನೆ. ಸಂಸ್ಕಾರ, ಅಚ್ಚೆ ಸಂಸ್ಕಾರ ಅಂತ ಹೇಳಿ, ಒಳ್ಳೆ ಸಂಸ್ಕಾರ. ಮನುಷ್ಯನು ಮಾಡತಕ್ಕಂಥ ದಾನ ಧರ್ಮಾದಿಗಳು, ಗುರು ಹಿರಿಯ ಸೇವೆಗಳು, ತಂದೆ ತಾಯಿ ಸೇವೆಗಳು, ಪೂಜೆ ಪುನಸ್ಕಾರಗಳು ಇವೆಲ್ಲವೂ ಸತ್ಕರ್ಮಗಳಾಗಿ ಮನುಷ್ಯನ ಸಂಪತ್ತಾಗಿ ಇರ್ತವೆ. ಅವನ ದುಃಖದ ಸಮಯದಲ್ಲಿ ಇವೆಲ್ಲ ಸಹಾಯ ಮಾಡ್ತಿದೆ. ಅವನ ದುಃಖದ ಸಮಯದಲ್ಲಿ ಇವೆಲ್ಲವೂ ಸಹಾಯ ಮಾಡುತ್ತೆ. ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ, ಮಾಧ್ಯಮಗಳ ಮೂಲಕ ತಿಳಿಸ್ತಾ ಇರ್ತಾರೆ. ಒಬ್ಬ ಸ್ನೇಹಿತ ಕಷ್ಟದ ಕಾಲದಲ್ಲಿ ಇನ್ನೊಬ್ಬ ಸ್ನೇಹಿತನಿಗೆ ಸಹಾಯ ಮಾಡಿದ್ದು, ಮತ್ತೆ ಇದೇ ಸಹಾಯ ಮಾಡಿದ್ದ ಸ್ನೇಹಿತ ಕಷ್ಟಕ್ಕೆ ಬಂದಾಗ ಆ ಸ್ನೇಹಿತ ಮೇಲೆ ಇದ್ದಾಗ ಸಹಾಯ ಮಾಡಿದ್ದನ್ನು ನಾವು ನೋಡ್ತಾ ಇರ್ತೀವಿ, ಕೇಳಿದ್ದೀವಿ. ಅವನು ಸಹಾಯ ಮಾಡದೇ ಇವನು ಸಹಾಯ ಮಾಡ್ತಾ ಇರಲಿಲ್ಲ. ನೆನಪು ಮಾಡ್ಕೊಳ್ತಾನವನು, ನನಗೆ ಇವನು ಸಹಾಯ ಮಾಡಿದ್ದ ಅಂತ. ಅದೇ ರೀತಿ ದಾನದ ವಿಚಾರವೂ ಅಷ್ಟೇ. ದಾನದ ವಿಚಾರವು ಎಲ್ಲ ಧರ್ಮಗಳಲ್ಲೂ ಹೇಳುತ್ತೆ. ಹಿಂದೂ ಧರ್ಮದಲ್ಲಿ ಹೇಳುತ್ತೆ, ಮುಸ್ಲಿಂ ಧರ್ಮದಲ್ಲಿ ಹೇಳುತ್ತೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳುತ್ತೆ, ದಾನ ಮಾಡಿ ನೀವು ಅಂತ. ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ದಾನ ಮಾಡಿ. ಕರ್ಣನು ದಾನ ಮಾಡ್ದ, ದಾನಶೂರ ಕರ್ಣ ನೆನೆಸ್ಕೊಂಡ. ಹೀಗೆ ಹಲವಾರು ಕಥೆಗಳಿದ್ದಾವೆ. ಇನ್ನು ದ್ರೌಪದಿ, ಆಕೆಯೂ ಸಹ ದಾನ ಮಾಡಿದ್ದು ಬಟ್ಟೆಯನ್ನ. ನೋಡಿ, ಅದು ಅವಳಿಗೆ ವಸ್ತ್ರಾಭರಣ ಸಮಯದಲ್ಲಿ ವಾಪಸ್ ಬಂತು. ಅದೇಗೆ ಅಂತಂದರೆ, ಈಕೆ ಮತ್ತು ಹಿಂದಿನ ಜನ್ಮದಲ್ಲೋ ಯಾವಾಗೋ ತನ್ನ ಸ್ನೇಹಿತರೊಂದಿಗೆ ನದಿ ತೀರಕ್ಕೆ ನೀರು ತರಲು ಹೋದಾಗ ಒಬ್ಬ ಋಷಿ ಮುನಿ ಸ್ನಾನ ಮಾಡ್ತಾ ಇರ್ತಾನೆ.
ಆಕಸ್ಮಿಕವಾಗಿ ಅವನ ಕೌಪಿನ ನದಿಯಲ್ಲಿ ಹರಿದು ಹೋಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ. ಮೇಲೆ ಬರಲೇ ಎಲ್ಲ ಹೆಣ್ಮಕ್ಳಿದ್ದಾರೆ, ಬರ್ಲಿಕ್ಕಾಗೋದಿಲ್ಲ. ಆಗ ಕೇಳ್ತಾನೆ, ನನ್ನ ಮಾನ ಮುಚ್ಕೊಳ್ಳೋಕೆ ಯಾರಾದರೂ ಸ್ವಲ್ಪ ಬಟ್ಟೆ ಕೊಡಿ ಅಂತ. ಆಗ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಹಾಕಿ ಕೊಟ್ಟಿರ್ತಾಳೆ. ನೋಡಿ, ಅವನು ಹೇಳ್ತಾನೆ, ಋಷಿ ಮುಂದೆ ನಿನಗೆ ಇದು ಒಳ್ಳೇದು ಮಾಡುತ್ತಪ್ಪ ಅಂತ. ಅದೇ ಅವಳಿಗೆ ವಸ್ತ್ರಾಭರಣ ಸಮಯದಲ್ಲಿ ಕೋಟಿ ಕೋಟಿ ಸೀರೆಗಳಾಗಿ ಮಾರ್ಪಾಟಾಗಿ ಅವಳ ಮಾನವನ್ನ ರಕ್ಷಣೆ ಮಾಡುತ್ತೆ. ಈ ರೀತಿ ಒಳ್ಳೆ ಸಂಸ್ಕಾರಗಳು. ಅದೇ ರೀತಿ ಕೆಟ್ಟ ಸಂಸ್ಕಾರಗಳು ಫಲ ಕೊಡ್ತವೆ. ಫಲ ಕೊಡದೇ ಏನಿಲ್ಲ. ಈ ಜನ್ಮದಲ್ಲಿ ಚೆನ್ನಾಗಿರ್ಬೋದು, ಮುಂದಿನ ಜನ್ಮದಲ್ಲಾದ್ರೂ ಫಲ ಕೊಟ್ಟೇ ಕೊಡುತ್ತೆ. ಕೆಲವರಿಗೆ ಈ ಜನ್ಮದಲ್ಲೇ ಫಲ ಕೊಡುತ್ತೆ. ಅದಕ್ಕೆ ಹೇಳಿದರು, ಒಳ್ಳೆ ಸಂಸ್ಕಾರಗಳನ್ನು ಮಾಡಿ ನೀವು ಅದೇ ಸಂಪತ್ತಾಗಿ ನಿಮ್ಮನ್ನು ಕಾಪಾಡುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತಪ್ಪು ಏನು ಮಾಡ್ತಾ ಇದ್ದಾನೆ ಅಂದರೆ, ವರ್ತಮಾನದಲ್ಲಿ ರೂಪಾಯ, ಪೈಸೆ, ಚಾಂದಿ, ಸೋನೆ ಇತ್ಯಾದಿ, ಜಮೀನು, ಮಕಾನ್, ಪಶುಗಳು, ಪರಿವಾರ, ಇದನ್ನೇ ದೊಡ್ಡ ಐಶ್ವರ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ವರ್ತಮಾನದಲ್ಲಿ. ಇದು ಐಶ್ವರ್ಯವೇ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೀಕ್ ಹೈ ಎ ಬಿ ಧನ್ ಹೈ, ಇಲ್ಲ ಅಂತ ಹೇಳಿ ಅವೆಲ್ಲ ಬೇಕು ಮನುಷ್ಯನ ಜೀವನಕ್ಕೆ. ರೂಪಾಯ, ಪೈಸಾ ಮತ್ತೆ ಚಿನ್ನ ಅವೆಲ್ಲ ಮದುವೆ ಸಮಾರಂಭಗಳಲ್ಲಿ ಬೇಕಾಗ್ತವೆ. ಮನೆ, ಕೆಲವರು ಪಶುಗಳನ್ನ ಸಾಕ್ತಾರೆ, ನಾಯಿನ ಸಾಕ್ತಾರೆ, ಏನೋ ಮನೆ ಕಾವಲಿಗೋಸ್ಕರ, ಬೆಕ್ಕನ್ ಸಾಕ್ತಾರೆ, ಇಲಿಗಳು ಕಾಟ ಇದ್ರೆ ಇದೆಲ್ಲ ಪಶುಗಳು. ಹಸುನ್ ಸಾಕ್ತಾರೆ, ಹಾಲು ಕಳಿಸ್ಕೊಳ್ಳೋಕೆ. ಹೀಗೆ ಪರಿವಾರ, ಅದು ಇದೆಲ್ಲ ಬೇಕು ಮನುಷ್ಯನಿಗೆ, ಬೇಡ ಅಂತೇನಿಲ್ಲ. ಆದರೆ ಇವೆಲ್ಲ ನಕಲಿ ಧನಗಳು, ನಕಲಿ ಸಂಪತ್ತು. ಯಾವು ಮನುಷ್ಯನ ಅಂತ್ಯಕಾಲದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಮರಣ ಕಾಲದ ಸಮಯದಲ್ಲಿ ಇವೆಲ್ಲ ಕೆಲಸಕ್ಕೆ ಬರೋದಿಲ್ಲ. ಸಂಪಾದನೆ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಸಂಪಾದನೆ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇದ್ರ ಜೊತೆಯಲ್ಲಿ ಒಳ್ಳೆ ಸಂಸ್ಕಾರವನ್ನು ಗಳಿಸಿ ಸಂಪಾದನೆ ಮಾಡಿ ದಾನ ಧರ್ಮ ಮಾಡೋದಾಗ್ಬೋದು, ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗ್ಬೋದು. ಪೂಜೆ ಪುನಸ್ಕಾರಗಳು ಅಷ್ಟೇ, ಅವು ಪುಣ್ಯವೇ. ಆದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಕೊಡತಕ್ಕಂಥ ಕೆಲಸಗಳನ್ನು ನಾವು ಮಾಡುವಂತರಾಗಬೇಕು. ಯಾವುದು? ಗುರುಗಳ ಸೇವೆ. ಒಳ್ಳೆ ಗುರುಗಳ ಸೇವೆ, ಅವರಿಗೆ ಕಾಣಿಕೆ ಕೊಡೋದಾಗಲಿ, ಅವರ ಆಶ್ರಮವನ್ನು ಬೆಳೆಸೋದ್ರ ಕಡೆ ಗಮನ ಕೊಡೋದಾಗಲಿ, ಇವೆಲ್ಲವೂ ಮಾಡಿದ್ರೆ ಅವು ನಮ್ಮನ್ನು ಒಳ್ಳೆ ಮಾರ್ಗದ ಕಡೆ ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಇದು ಅಸಲಿ ಸಂಪತ್ತು ಅಂತ ಹೇಳೋದು. ಇನ್ನೆಲ್ಲ ನಕಲಿ ಸಂಪತ್ತು, ಬಿಟ್ಟು ಹೋಗ್ಬಿಡ್ತೀವಿ. ಯಾರು ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಿಲ್ಲ. ಇರೋವರೆಗೂ ಬೇಕು, ಅನುಭವಿಸೋಣ. ಅದ್ಮೇಲೆ ರಾಗ ಹಿಡದೆ ಅದನ್ನ ಗಳಿಸೋಣ. ಮಕ್ಕಳ ಪೋಷಣೆಗೆ ಅದನ್ನ ಸಹಾಯಕ್ಕೆ ತೆಗೆದುಕೊಳ್ಳೋಣ. ಆದರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ಉದ್ಧಾರದ ಕಡೆ ಗಮನ ಕೊಡಬೇಕು, ತನ್ನ ಬಿಡುಗಡೆ ಕಡೆ ಗಮನ ಕೊಡಬೇಕು. ಇಲ್ಲದೆ ಹೋದರೆ ಆತನು ದುಃಖಕ್ಕೆ ಒಳಗಾಗ್ತಾನೆ. ಭೌತಿಕ ಮುಖ್ಯ ಧನ್ ರೋಟಿ. ನೋಡಿ, ಭೌತಿಕ ಸಂಪತ್ತುಗಳು ಮುಖ್ಯವಾಗಿ ಅಂತಂದ್ರೆ ಮನುಷ್ಯನಿಗೆ ಆಹಾರ, ರೋಟಿ, 3 ಹೊತ್ತಿನ ಆಹಾರ ಅವಶ್ಯಕವಾಗಿ ಬೇಕು. ಮತ್ತು ವಸತಿ ಬೇಕು, ವಸ್ತ್ರ ಬೇಕು. ಕೆಲಸ ನಡೆಯಲ್ಲ. ನಾವೆಲ್ಲ ಇವತ್ತು ಊಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ ಬಂದಿದ್ದೀವಿ. ಊಟ ಮಾಡದೆ ಬಂದ್ರೆ ನಾವಿಲ್ಲಿ ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ಅಥವಾ ಸಣ್ಣದೊಂದು ನಿದ್ರೆ ಮಾಡಿ ಬಂದು ಕುಳಿತುಕೊಳ್ಳೋಕ್ಕಾಗೋದಿಲ್ಲ ಅಲ್ಲದ? ವಯಸ್ಸಾದಂತೆಲ್ಲ ಅವಶ್ಯಕತೆ ಇದೆ. ಆದರೆ ರೋಟಿ, ಆಹಾರ
ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಆಹಾರ ಬೇಕೇ ಬೇಕು. ಆಹಾರ ಇಲ್ಲಿ ಜೀವನ ಮಾಡಕ್ಕೆ ಆಗೋದಿಲ್ಲ. ಹೇಳ್ತಾರೆ ಕಾಮ್ ನಹಿ ಚಲ್ ಸಕ್ತಾ, ಬೇಕೇ ಬೇಕು. ಆದರೆ ಇದನ್ನು ಗಳಿಸೋದ್ರ ಜೊತೆಯಲ್ಲಿ ನೀವು ಒಳ್ಳೆ ಸಂಸ್ಕಾರಗಳನ್ನ ಮಾಡುವಂತರಾಗಿ, ಕೆಲಸ ಕಾರ್ಯಗಳನ್ನ ಮಾಡುವಂತರಾಗಿ, ಅದೇ ಸಂಸ್ಕಾರ ಅನ್ನೋದು. ಅದು ಸಂಸ್ಕಾರವಾಗಿ ಮಾರ್ಪಟ್ಟು ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಾರ್ಗವನ್ನು ತೋರಿಸುತ್ತೆ, ಒಳ್ಳೆ ಮಾರ್ಗವನ್ನು ತೋರಿಸುತ್ತೆ, ಒಳ್ಳೆ ಕಡೆ ಕರ್ಕೊಂಡೋಗಿ ಬಿಡುತ್ತೆ. ನೋಡಿ, ನಾವು ಇಲ್ಲಿ ಒಂದು ಸತ್ಸಂಗ, ಇಂಥ ಒಂದು ಸತ್ಯವಾದ ಸತ್ಸಂಗಕ್ಕೆ ಬರಬೇಕಾದ್ರೆ 100 ಜನ್ಮ ಮಾನವ ಜನ್ಮಗಳಲ್ಲಿ ನಾವು ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡಿರ್ತೀವಿ. ಯಾವುದೇ ಫಲವನ್ನ ಅಪೇಕ್ಷೆ ಮಾಡದೆ, ಏನೋ ಯಾವುದೇ ಕೋರಿಕೆ ಇಲ್ಲದೆ, ಎಲ್ಲ ನಿನಗೆ ಸೇರಲಿ ಅಂತೇಳಿ ರಾಮನನ್ನು ಕೃಷ್ಣನನ್ನು ಕುರಿತು ಪೂಜೆ ಮಾಡಿರ್ತೀವಿ. ಅದು ಕಾಮದಿಂದ ಮಾಡಿರೋ ಪರಿಣಾಮವಾಗಿ ನಾವು ಒಂದು ಸ್ಥಳಕ್ಕೆ ಸಾಧ್ಯವಾಗಿದೆ. ಸತ್ಯನಾಮದ ಸತ್ಯಜ್ಞಾನದ ಫಲವನ್ನ ತಿಳಿಯೋದಿಕ್ಕೆ. ಇಲ್ಲದೆ ಇದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ನೋಡಿ, ಪವಿತ್ರ ಸಂಸ್ಕಾರ ಇದು ಮಹಾ. ಇದನ್ನ ಗಳಿಸಿರ್ತಾರೋ ದೊಡ್ಡ ಸಂಪತ್ತುಳ್ಳವನು ಇವನು. ಮತ್ತು ಬೇರೆಯವರಿಗೆ ಉಪಕಾರ, ಒಳ್ಳೇದನ್ನು ಮಾಡೋ ಪರೋಪಕಾರ ಮಾಡ್ತಾನಲ್ಲ, ಅದು ಒಳ್ಳೆ ಸಂಸ್ಕಾರನೇ. ಬಂಧುಗಳಿಗೋ, ಸ್ನೇಹಿತರಿಗೋ, ಹಿಂದಿಗೋ ಕೈಲಾದಂತ ಸಹಾಯ ಮಾಡ್ತಾನಲ್ಲ, ಅದು ಒಳ್ಳೆ ಸಂಸ್ಕಾರವೇ. ವರ್ತಮಾನದಲ್ಲಿ ನಾವು ಎಚ್ಚರಿಕೆಯಿಂದ ಮಾಡಬೇಕು. ಸಹಾಯವನ್ನ ಎಚ್ಚರಿಕೆಯಿಂದ ಮಾಡಬೇಕು. ಈಗ ಅದನ್ನ ದುರುಪಯೋಗ ಪಡಿಸಿಕೊಳ್ಳತಕ್ಕಂಥ ಜನ ಇದ್ದಾರೆ. ಹಾಗಾಗಿ ಗೊತ್ತಿರೋಂಥವ್ರಿಗೆ, ತಿಳಿದಿರೋಂಥವ್ರಿಗೆ ಮಾಡೋಣ. ಅಪರಿಚಿತರಿಗೆ ಕರೆದು ಸಹಾಯ ಮಾಡಕ್ ಹೋದ್ರೆ ನಮ್ಗೆ ಕೆಡುಕು ಉಂಟಾಗೋ ಸಾಧ್ಯತೆ ಇದೆ. ವರ್ತಮಾನ ಕಾಲ ಆ ರೀತಿ ಇದೆ. ಅದರಿಂದ ನಾನಾದ್ರೂ ಒಳ್ಳೆ ಪರೋಪಕಾರ ಮಾಡಬೇಕಾದ್ರೂ ಸಹ ನೋಡಿ ಮಾಡೋ ಎಚ್ಚರಿಕೆ. ಇದಿರ್ಲಿಲ್ಲ, ಇವೆಲ್ಲ ಪುಸ್ತಕಗಳನ್ನ ಬರೆಯುವಾಗ ಮೋಸ ಇವೆಲ್ಲ ಏನೂ ಇರಲಿಲ್ಲ. ಧರ್ಮದ ಹೆಸರಿನಲ್ಲಿ ಮೋಸ ಆಗಲಿ, ವಂಚನೆ ಆಗಲಿ ಇವೆಲ್ಲ ಇರಲಿಲ್ಲ. ಧರ್ಮ ಮಾಡ್ತಾರೆ, ಅವ್ರ ಹತ್ರ ಹೋಗಿ ತಗೊಂಡು ಅಪಕಾರ ಮಾಡೋಲ್ಲ, ಏನು ಇರಲಿಲ್ಲ. ಈಗೆಲ್ಲ ಇದೆ. ಅಂದ್ರೆ ಎಚ್ಚರಿಕೆ. ಆದ್ರೆ ಬೇರೆ ರೀತಿಯಲ್ಲಿ ಧರ್ಮದ ಹೆಸರಿನಲ್ಲಿ ಏನೋ ವ್ಯಾಪಕ ಅನ್ನೋ ದೃಷ್ಟಿ ಇರಬಹುದು, ಮತ್ತೊಂದು ಅನ್ನೋ ದೃಷ್ಟಿ ಇರಬಹುದು, ಇತ್ತು. ಅದ್ರ ಬಗ್ಗೆ ಬೇರೆ ಮಾತನಾಡೋಣ. ಈ ರೀತಿ ಆಜ್ ಬಿ ಸಚ್ಚಾ ಸಂತ ಯೋಗ ಸಚ್ಚಾ ಇನ್ಸಾನ್ ಹೈ. ನೋಡಿ, ಪವಿತ್ರ ಸಂಸ್ಕಾರಗಳನ್ನು ಮಾಡಿ ಸಂಪತ್ತನ್ನ ಗಳಿಸಿರ್ತಾರೋ ಅವರು ನಿಜವಾದ ಈ ರೀತಿಯ ಸಂಪತ್ತು ಇರುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಗುರುಗಳು ಸಹ ತಮಗೆ ಬಂದ ಕಾಣಿಕೆಗಳಲ್ಲಿ ಗುರುಪೂಜೆಯನ್ನ ಮಾಡಿರ್ತಾರೆ. ಇದ್ದಾರೆ, ಬೇರೆ ಕಡೆ ಕೊಡ್ತಾರೆ. ಅದೇ ವಿಚಾರ ಮಾತನಾಡ್ತಾ ಇದ್ವಿ ಆಗ್ಲೇ. ಅದು ಹೇಳ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಕೆಲವರು ಅನ್ಕೊಳ್ಬಹುದು ಎಲ್ಲ ತುಂಬಿಕೊಂಡು ಹೋಗ್ತಾರೆ ಅಂತ. ಅದೇ ಅವ್ರು ಹೇಳ್ಕೊಳ್ಳೋದಿಲ್ಲ, ಮಾಡ್ತಾ ಇರ್ತಾರೆ. ಬೇಕು. ಇಲ್ಲ ಅಂದ್ರೆ ಲೋಭಿ ಆಗ್ಬಿಡ್ತಾರೆ. ಗುರುನು ಲೋಭಿ ಆಗ್ಬಿಡ್ತಾನೆ, ಹೇಳ್ತಕ್ಕ ಲೋಭಿ ಆಗ್ತಾನೆ, ಅವನಲ್ಲೂ ಲೋಭ ಆಗ್ಬಿಡುತ್ತೆ. ಲೋಭತ್ವ ಪಾಪ, ಇದೇನು ಬೇಕಾಗಿಲ್ಲ. ಲೋಭತ್ವ ಜಿಪುಣತನ ಮಾಡಿ, ಅತಿಯಾದ ಜಿಪುಣತನ ಆಗಿಲ್ಲ. ಅವೆಲ್ಲ ಪವಿತ್ರ ಸಂಸ್ಕಾರಗಳಲ್ಲ. ಪವಿತ್ರ ಸಂಸ್ಕಾರಗಳಲ್ಲ. ಇರಬೇಕು. ಸಂಸಾರ ನಡೀಬೇಕಾದ್ರೆ ಮಾಡಲೇಬೇಕು ನಾವು. ಅದರಲ್ಲೂ ₹1 ₹5 ಉಳಿಸಿ ಗುರುಗಳಿಗಾಗಲಿ ಆಶ್ರಮಗಳಲ್ಲಿ ನಾವು ಕೊಡಲೇಬೇಕು. ಆಶ್ರಮಗಳಿಗಾಗಿ ನಾವು ಕೊಡಲೇಬೇಕು. ಇದೇ ಪವಿತ್ರ ಸಂಸ್ಕಾರಗಳು. ಮತ್ತು ತಂದೆ ತಾಯಿಗಳ ಪೂಜೆ ಸಹ ಮಾಡಬೇಕು. ಅದನ್ನು ಸಹ ಮಾಡಬೇಕು.
ಅವೆಲ್ಲ ನಮ್ಮನ್ನ ಒಂದು ಒಳ್ಳೆ ಮಾರ್ಗದ ಕಡೆ ತೆಗೆದು ಹೋಗುತ್ತೆ. ಒಳ್ಳೆ ಗುರುಗಳ ಸಂಪರ್ಕ ಸಿಗುವ ಮಾಡುತ್ತೆ, ಸಿಗುವ ಮಾಡುತ್ತೆ. ಅದರಿಂದ ಎಲ್ಲ ಪವಿತ್ರ ಸಂಸ್ಕಾರಗಳು ಅವೆಲ್ಲ ಪೂಜನೆಗೆ ಒಳಪಡ್ತವೆ. ಸದ್ಗುರುಗಳು ಹೇಳ್ತಾರೆ, ಯಾರ ಮನಸ್ಸು ಪವಿತ್ರ ಸಂಸ್ಕಾರದಲ್ಲಿ ಇಲ್ಲಲ್ವೋ ಅವನು ಎಲ್ಲ ರೀತಿಯ ಸಂಪತ್ತಿದ್ರು ಅವನು ಧನಿಕನಲ್ಲ, ನಿರ್ಧನ ಅಂತ. ಬೇರೆ ಭೌತಿಕ ವಸ್ತುಗಳು ಇದ್ರೂ ಸಹ ಪವಿತ್ರ ಸಂಸ್ಕಾರ ಸಂಪತ್ತನ್ನು ಗಳಿಸದೇ ಇದ್ದ ಅವನು ನಿರ್ಧನ, ಧನಿಕನು ಅಲ್ಲ. ಯಾಕೆ ಅಂತ ಅಂದ್ರೆ ಆ ಒಂದು ಭೌತಿಕ ಸಂಪತ್ತುಗಳಿಂದ ಅವನಿಗೆ ತೃಪ್ತಿ ಸಿಗೋದಿಲ್ಲ, ಅತೃಪ್ತನಾಗಿರ್ತಾನೆ, ಶಾಂತಿ ಇಲ್ಲದವನಾಗಿರ್ತಾನೆ ಮತ್ತು ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಆಗೋದಿಲ್ಲ. ಅದರಲ್ಲೇ ಸುತ್ತುತ್ತಾ ಇರ್ತಾನೆ, ಹುಟ್ಟುತ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಮತ್ತು ಸಾವುಗಳ ನಡುವೆ ದುಃಖಗಳನ್ನ ಅನುಭವಿಸ್ತಾ ಇರ್ತಾನೆ. ದುಃಖಗಳೇ ಸುಖ ಕಡಿಮೆ. ಅದನ್ನ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಒಳ್ಳೆ ಸಂಸ್ಕಾರಗಳನ್ನ ಸಂಪತ್ ಉಳ್ಳವರಾಗಿ ಅನ್ನೋ ಒಂದು ವಿಚಾರ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಎರಡನೇ ವಿಷಯಕ್ಕೆ ಹೋಗ್ತಾರೆ. ಪೆಹಲೆ ಸೇ ಸಾವಧಾನ್ ಹೋ ಜಾओ. ಪೆಹಲೆ ಅಂದ್ರೆ ಮೊದಲಿಂದ ಎಚ್ಚರಿಕೆಯಿಂದ ಇರಬೇಕು. ಯಾತ್ರೆ ಮೊದಲು ನಮಗೆ ಬುದ್ಧಿ ಬಂದಾಗಲೂ ಎಚ್ಚರಿಕೆ ಇರಬೇಕು, ಬುದ್ಧಿ ಬಂದಾಗಿಂದಲೂ ಎಚ್ಚರಿಕೆ ಇರಬೇಕು. ಶಂಕರಾಚಾರ್ಯ ಎಷ್ಟನೇ ವಯಸ್ಸಿನಲ್ಲಿ ಸ್ವೀಕಾರ, 8ನೇ ವಯಸ್ಸಿನಲ್ಲಿ ಸ್ವೀಕಾರ ಸಂಸ್ಕಾರ ಇತ್ತು ಗಳಿಸಿದ್ರು. ಹಿಂದೆ 8ನೇ ವಯಸ್ಸಿನಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಎಲ್ಲವನ್ನ ತಿಳ್ಕೊಂಡು ಮತ್ತೆ ಭಾಷ್ಯ ಅರ್ಥಗಳು, ಗೀತೆ ಮತ್ತೆ ಅದ್ವೈತ ಸಿದ್ಧಾಂತ ಇನ್ನಿತರೆ ಎಲ್ಲ ಧಾರ್ಮಿಕ ವಿಚಾರಗಳ ಬಗ್ಗೆ ಪುಸ್ತಕಗಳನ್ನ ಬರೆದು ಉಪಯೋಗ ಆಗಲಿ ಮುಂದಿನ ಜನಾಂಗಕ್ಕೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಬಸವಣ್ಣನವರ ಒಳ್ಳೆ ಕೆಲಸನ ಮಾಡಿದ್ರು, ಮಾಡಿಲ್ಲ ಅಂತೇಳಿ ಒಳ್ಳೆ ಅನೇಕ ಕಾರ್ಯಗಳನ್ನ ಮಾಡಿದ್ರು. ಇದೆಲ್ಲ ನಮ್ಗೆ ಮಾಡಿಟ್ಬಿಟ್ಟೋಗಿ ಮುಂದಿನ ಜನಾಂಗಕ್ಕೆ ಕಲ್ಯಾಣ ಆಗಲಿ ಅಂತೇಳಿ ಬಸವಣ್ಣವರು ಅನುಭವ ಮಂಟಪವನ್ನು ಮಾಡಿದ್ರು. ಏನು ಅಲ್ಲಿ ಧಾರ್ಮಿಕ ವಿಚಾರಗಳ, ಆಧ್ಯಾತ್ಮಿಕ ವಿಚಾರಗಳ ಚರ್ಚೆ, ಸಂಶಯಗಳ ಬಗ್ಗೆ ಚರ್ಚೆ ನಡೆಯೋದಕ್ಕೆ ಅನುಭವ ಮಂಟಪವನ್ನ ಮಾಡಿದ್ರು. ಕಾಯಕವೇ ಕೈಲಾಸ ನೋಡಿ, ಅವರು ಸಹ ಏನ್ ಹೇಳಿದ್ರು, ಕಾಯಕ ಮಾಡಿ ಅದೇ ಕೈಲಾಸ. ಕೈಲಾಸ ಎಲ್ಲೋ ಐತೆ ಅಂತೇಳಿ ಸುಮ್ಮನೆ ಸೋಮಾರಿಯಾಗಿ ಇರೋದು ಬೇಡ, ಕಾಯಕ ಕೈಲಾಸ, ನಿಮ್ಮ ಕೈಲಾಸವನ್ನ ಕಾಣಿರಿ ಹೇಳಿದ್ರು. ಮತ್ತು ಸೇವೆಯೇ ದೇವರು. ಸೇವೆ ಏನು? ಪರೋಪಕಾರ, ಗುರು ಸೇವೆ, ಹಿರಿಯರ ಸೇವೆ, ತಂದೆ ತಾಯಿಗಳ ಸೇವೆ, ಇದೇ ದೇವರು. ಹೊರಗಡೆ ದೇವರುಗಳನ್ನ ಅವರು ಪೂಜೆ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ಮತ್ತೆ ಕೊಟ್ಟಿದ್ರಲ್ಲ, ಅದು ಏಕಾಗ್ರತೆಗೋಸ್ಕರ ಅದು ಮಾಡಿ. ನಿಮ್ಮ ಮನಸ್ಸು ಏಕಾಗ್ರತೆ ಬರಬೇಕು ಅಂತ ಪ್ರತಿಯೊಬ್ಬರು ಲಿಂಗಧಾರಣೆ ಮಾಡಿಕೊಂಡು ಪ್ರತಿನಿತ್ಯಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡುವ ಒಂದು ಆಚರಣೆಯನ್ನ ತಂದಿಟ್ರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹ ಹಿತ್ತಾಳೆಗಳಿಂದ ಮಾಡಿದ ದೇವರುಗಳಲ್ಲ. ಬದರಿ, ಕೇದಾರನಾಥ, ಕಾಶಿ ಇತ್ಯಾದಿ ಸ್ಥಳಗಳಲ್ಲಿ ಇರತಕ್ಕಂಥ ತೀರ್ಥಕ್ಷೇತ್ರಗಳಲ್ಲಿ ದೇವರುಗಳಲ್ಲ. ತಾನಾರೆಂದು ತಿಳಿದೊಡೆ ಪ್ರಮಾಣ ಸಂಗಮ ದೇವ ಅಂತ ಅವ್ರ ವಚನ. ಇದನ್ನ ಯಾರು ಹೇಳೋದಿಲ್ಲ ಈಗೆಲ್ಲ. ಹೇಳಿದ್ರೆ ಏನದು ಆಗಲ್ಲ, ಅವ್ರು ಹೇಳಿದೆಲ್ಲ ಹೇಳ್ಬಿಟ್ರೆ ಆಗಲ್ಲ, ಅದಕ್ಕೆ ಅದನ್ನ ಹೇಳಲ್ಲ. ಆಗುವಂತ ವಿಚಾರ ಹೇಳ್ಕೊಂಡು ಮುಂದುವರಿತಾ ಇದ್ದಾರೆ. ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಪಕ್ಕಕ್ಕೆ ಬೇರೆ ಪದಗಳನ್ನ ಹೇಳ್ತಾರೆ, ಬೇರೆ ಪದಗಳನ್ನ ಹೇಳ್ತಾರೆ. ಹಾಗಾಗಿ ಪೆಹಲೆ ಸೇ ಸಾವಧಾನ್ ಹೋ ಜಾओ, ಎಚ್ಚರಿಕೆ ಕೂಡ. ಕಬೀರ್ ಸಾಹೇಬರು, ಸಂತ ಮಹಾತ್ಮರು ಸಹ ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ, ಒಳ್ಳೆಯವ್ರಿಗೆ ಅಂತೇಳಿ ಅನೇಕ ಗ್ರಂಥಗಳನ್ನ
ಬರೆದಿಟ್ಟು ಹೋಗಿದ್ದಾರೆ. ಅನುಭವದ ಮೂಲಕ ಮತ್ತು ಅವರು ಗಳಿಸಿದ ಜ್ಞಾನ ಮೂಲಕ ಜ್ಞಾನವನ್ನ ಗ್ರಂಥಗಳಲ್ಲಿ ಇಟ್ಟೋದು. ಯಾರು ತೆಗೆದಾಕಿಲ್ಲ. ಎಲ್ಲರಲ್ಲೂ ಒಂದೊಂದು ತಿಳುವಳಿಕೆ ನಾವು ತೆಗೆದುಕೊಳ್ಬಹುದು. ಗುರು ದತ್ತಾತ್ರೇಯರು 42 ಗುರುಗಳು ಇದನ್ನ ಸ್ವೀಕಾರ ಮಾಡದಂತೆ ಏನು, ಒಂದೊಂದು ಪ್ರಾಣಿಯಲ್ಲಿ ಇರ್ತಕ್ಕಂಥ ಒಂದೊಂದು ಗುಣವನ್ನ, ಒಳ್ಳೆಯ ಗುಣವನ್ನ ತೆಗೆದುಕೊಂಡು ಅಲ್ಲಿ ಗುರು ಅವನು ನನಗೆ ಗುರು ಈ ವಿಚಾರದಲ್ಲಿ ಅಂತ ಹೇಳಿದ್ರು. ಏನು, ಒಂದು ಹೆಬ್ಬ ಮಲಗಿರೋ ಕಡೆ ಅಲುಗಾಡೋದೇ ಇಲ್ಲ. ಅದೇ ರೀತಿ ನಾವು ಸಹ ಚಂಚಲ ಚಿತ್ತರಾಗಬಾರದು ಮನಸ್ಸಿನಲ್ಲಿ. ಈ ರೀತಿಯಾಗಿ ಪ್ರತಿಯೊಂದು ಪ್ರಾಣಿ, ಈ ರೀತಿ 42 ಪ್ರಾಣಿಗಳಲ್ಲಿ ಗುಣಗಳನ್ನ ತೆಗೆದುಕೊಂಡು ಅದನ್ನ ತಿಳ್ಕೊಂಡು ಆಚರಣೆಗೊಳಪಡಿಸ್ಬಿಟ್ರು. ಯಾವ್ದಕ್ಕೆ? ಕುಳಿತಿರೋ ಕಡೆ ಉಸಿರು ಎಳ್ಕೊಂಡ್ರೆ ಏನೇನು ಬರುತ್ತೋ ಅದೆಲ್ಲ ಅಷ್ಟೇ. ಅಷ್ಟು ಅಲ್ಲಿ ಹತ್ತಿರ ಪ್ರಾಣಿ ಏನ್ ಮಾಡುತ್ತೆ, ಬಾಯಿಗೆ ಬೀಳುತ್ತೆ, ಅದಕ್ಕೆ ಉಸಿರು ಆಯ್ತಾ. ಈಗ ಸಣ್ಣ ಸಣ್ಣ ಕೊಡ್ತಾ ಇದ್ದೀವಿ, ಸಣ್ಣದು ಅದಕ್ಕೂ ಎಷ್ಟು ಬಲ ಇರುತ್ತೆ. ಒಂದ್ಸರಿ ಸುತ್ತಕೊಂಡ್ರೆ ಆಗತ್ತೆ. ನೋಡ್ತಾ ಇದ್ದೀವಿ, ತೋರಿಸ್ತಾ ಇದ್ದಾರೆ ಸರಿ, ಎಷ್ಟು ಕಷ್ಟಪಡ್ತಾರೆ. ಜಿನ್ ಸಮ ಯುಕ್ತಿ ಅಮನ್ ಹೈ ರಾಜ ದರಿನ್ ಮಚ್ಚಾ ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ಕೊಡ್ತಾರೆ ನೋಡಿ. ಮೀನು ಮಾರಾಟಗಾರ ಏನು ಮಾಡ್ತಾನೆ ಅಂದ್ರೆ, ಮೀನು ಜೀವಂತವಾಗಿ ಇಟ್ಟುಕೊಂಡು ನಾವು ಓಡಾಡೋ, ಜೀವಂತವಾಗಿ ಮಾರಾಟ ಮಾಡಕ್ಕೆ ಓಡಾಡೋದಿಲ್ಲ ಅವನು. ನೋಡಿದ್ದೀರಲ್ಲ, ನಾವು ನೋಡ್ತಾ ಇದ್ದೀವಿ ಎಲ್ಲ ಸತ್ತೋಗಿರೋ ಮೀನುಗಳೇ ಅಲ್ವರಾ. ಜೀವಂತ ಇಟ್ಕೊಂಡು ಮಾರಾಟ ಮಾಡಕ್ಕಾಗದೆ ಏರ್ಬಿಟ್ಟು ಹೋಗ್ಬಿಡ್ತವೆ, ಕೈಗೆ ಸಿಗೋದಿಲ್ಲ. ಆದ್ರೆ ಹಿಡದೆ ಇಲ್ಲಿ ಅಂತ ಮಂಜುಗಡ್ಡೆ ಇಲ್ಲ ಸಿಗುತ್ತಲ್ಲದೆಲ್ಲ ಇಟ್ಟು ಬರ್ತಾನೆ ಹೇಳ್ತಾರೆ. ಅವುಗಳನ್ನೆಲ್ಲ ಸಾಯಿಸಿನೇ ಅವನು ತರೋದು, ಮಾರ್ಕರ್ ಅಂದ್ರೆ ಸುಖಾಕರ್ ಒಣಗಿಸ್ತಾನೆ. ಕೆಲವೊಂದು ಒಣಗಿಸಿ ಮಾಡ್ತಾರೆ, ಕೆಲವೊಂದು ಒಣಗಿಸಿ ಮಾರಾಟ ಮಾಡ್ತಾರೆ. ಆಮೇಲೆ ತನ್ನ ಒಂದು ಮಗನ ಹಾಕೊಂಡು ಮಾರಾಟ ಮಾಡ್ತಾನೆ. ವಯಸ್ಸೆ ಅದೇ ರೀತಿಯಾಗಿ ಸಾಧು ವಿಚಾರ ವಿಚಾರ का ವ್ಯಕ್ತಿ ಹೈ ಏನು, ರೀತಿಯಾಗಿ ಒಳ್ಳೆ ಸಂತರಿರ್ತಾರೆ, ವಿಚಾರವಂತರಾಗಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಮೊದಲೇ ಕಾಮ ಕ್ರೋಧ ಲೋಭ ಮೋಹ ರಾಗ ದ್ವೇಷಾದಿಗಳನ್ನ ಹೊಡೆದು ಹಾಕಿ ಮನಸ್ಸಿನಿಂದ ದೂರ ಮಾಡಿ ಅವರು ತನ್ನ ಮನಸ್ಸಿನಲ್ಲಿ ಸಂತೋಷ, ವಿವೇಕ, ವೈರಾಗ್ಯ ಇವುಗಳನ್ನೆಲ್ಲ ಧಾರಣೆ ಮಾಡಿರ್ತಾರೆ. ಅಂದ್ರೆ ಅವುಗಳನ್ನೆಲ್ಲ ಮಾಡಿರ್ತಾರೆ. ಇಲ್ಲೊಂದು ಒಳ್ಳೆ ವಿಚಾರ ಇದೆ. ಈ ಪ್ರಯತ್ನ ಸಂಪನ್ನಂ ಕಾಮೇನೋಪಹತಪಹ ತುಷ್ಟ ಸ್ವಲಿಢಮೀಯಸಂ. ಎಷ್ಟೇ ಪ್ರಯತ್ನದಿಂದ ತಪಸ್ಸು ಮಾಡಿದರೂ ಕಾಮವಿದ್ದರೆ ನಾಯಿ ನೆಕ್ಕಿದ ಪಾಯಸದಂತೆ. ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ಸಾಧನಾ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ನಮ್ಮ ಬಯಕೆಗಳಿರಬಾರ್ದು. ಸ್ತ್ರೀ ಪುರುಷನ ಬಯಕೆ ಇರಬಾರ್ದು, ಪುರುಷ ಸ್ತ್ರೀ ಬಯಕೆ ಇರಬಾರ್ದು. ಅತಿ ಹೆಚ್ಚು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ. ಅದೇ ರೀತಿ ಸಂಪತ್ತಿ ಬಯಕೆ ಇರಬಾರ್ದು. ಈಗ ನಮಗೆ ಸಂಪತ್ತಿದೆ, ಇನ್ನೂ ಹೆಚ್ಚು ಇದ್ರೆ ಅದು ನೆಕ್ಕಿದ ಪಾಯಸದಂತೆ. ನೋಡಿ ಎಷ್ಟು ಕಠೋರವಾಗಿ ಹೇಳಿದ್ದಾರೆ. ನಾಯಿ ನೆಕ್ಕಿದ ಪಾಯಸನ ನಾವೇನ್ ಮುಟ್ತೀವ? ನಾವು ಅದನ್ನ ಯಾರು ಮುಟ್ಟೋದಿಲ್ಲ. ಅದೇ ರೀತಿ ಸಾಧನಾ ಮಾರ್ಗ ಇದ್ದವನು ಕಾಮನೆಗಳನ್ನ ದೂರ ಮಾಡ್ಕೊಳ್ಬೇಕು, ಬಯಕೆಗಳನ್ನ ದೂರ ಮಾಡಬೇಕು. ಸಾಕಷ್ಟು ಇದೆ. ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಗಳಿಸುವ ಕಡೆ, ಹೆಚ್ಚು ಹೆಚ್ಚು ಗಳಿಸುವ
ಸಮಯ ವ್ಯರ್ಥ ಮಾಡಬಾರದು, ಸಮಯವನ್ನ ವ್ಯರ್ಥ ಮಾಡಬಾರದು. ಹಾಗಂತೇಳಿ ನಾವು ವ್ಯವಹಾರ ಎಲ್ಲ ಬಿಟ್ಬಿಡ್ಬೇಕಾ? ಇಲ್ಲ, ನಡೀತಾ ಇದೆ. ಇವಾಗ ಹೇಳೋದಾದ್ರೆ ಅಡಿಗನಷ್ಟು ಸಂಪಾದನೆ ನಡೀತಿದೆ, ಸ್ಟೀಮರ್ನಷ್ಟು ಹೆಚ್ಚು ಪಡಕ್ ಹೋಗ್ತಾ ಇದೀವಿ ಅಲ್ವರ, ಹೆಚ್ಚು ಇಚ್ಛೆ ಪಡಕ್ ಹೋಗ್ತಾ. ವ್ಯವಹಾರ ಮಾಡಬಾರ್ದು ಅಂತೇನಿಲ್ಲ, ಸಮಯವನ್ನ ಇದಕ್ಕೂ ಸದುಪಯೋಗ ಪಡಿಸಿಕೊಳ್ಳಿ. ಯಾವ ನಿಮ್ಗೆ ಕೆಲ್ಸಕ್ಕೆ ಬರೋದಿಲ್ಲ, ಬರ್ತಾ ನಾಯಿ ನೆಕ್ಕಿದ ಪಾಯಸ ಬಿಸಾಡ್ತೀವಿ, ಯಾರು ಇಲ್ಲ. ನಾಯಿ ನೋಡೋದಿಲ್ಲ, ಮತ್ತೊಂದು ನಾಯಿನೂ ಮುಸ್ ನೋಡೋದಿಲ್ಲ. ಕೆಲವು ನಾಯಿಗಳು ನೋಡಿ, ಬೇರೆ ನಾಯಿ ಊಟ ಮಾಡಿದ್ದನ್ನ ಮುಟ್ಟೋದಿಲ್ಲ, ಅದು ಮುಟ್ಟೋದಿಲ್ಲ ಅವು. ಹಾಗೆ ಅದರಿಂದ ಸಮಯವನ್ನ ವ್ಯರ್ಥ ಮಾಡದೆ ಇದಕ್ಕೂ ಸ್ವಲ್ಪ ಕಾಲಾವಕಾಶ ಕೊಡಿ. ಸತ್ಸಂಗಕ್ಕೆ ಪವಿತ್ರ ಸಂಸ್ಕಾರ ಗಳಿಸಿ ನಿಜವಾದ ಸಂಪತ್ತು ಒಂದು, ಅದಕ್ಕೂ ನಿಮ್ಮ ಒಂದು ಕೊಡಿ. ಇದೇ ನಾವು 24 ಗಂಟೆ ಮಾಡ್ಕೊಂಡಿದ್ದೀವಿ. आठ प्रहर यही जंजाल सतनाम हृदय नहीं लिया जमका. 8 प्रहर ನಾವು ಇದರಲ್ಲೇ ಕಾಯ್ತಾ ಇದ್ದೀವಿ, ಸತ್ಯನಾಮದ ಸ್ಮರಣೆ ಮಾಡ್ತಾ ಇಲ್ಲ. ಜೀತಲಿಯ ಜಮಕಾಲ್ ಅಂದ್ರೆ ಯಮ, ಜಮ ಅಂದ್ರೆ ಯಮ ಗೆದ್ಬಿಟ್ಟ. ಯಮ ಗೆದ್ದ ಅಂದ್ರೇನು? ನಾವು ಮತ್ತೆ ತಾಯಿ ಗರ್ಭಕ್ಕೆ ಹೋಗ್ಬೇಕಾಗತ್ತೆ, ಮತ್ತೆ ಹುಟ್ಟಬೇಕಾಗತ್ತೆ, ಮತ್ತೆ ಸಾಯ್ಬೇಕಾಗತ್ತೆ. ನಿಮ್ ಪ್ರಶ್ನೆ ಏನಂದ್ರೆ ಮುಂದಕ್ಕೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಅವನ ಮಗ ಹಾಕೊಂಡು ಆಗಿರ್ತೀವಿ ಅನ್ಕೊಂಡ್ರೆ ಏನೋ ಸತ್ಸಂಗ ಬಂದು ಕೇಳ್ಕೊಂಡು ಅವನು ಆಚಿಂದ ನೋಡ್ತಾನೆ 6 ವರ್ಷ ಅಷ್ಟೇ ಮಗುಗಳೈತೆ, ಹಂಗೆ ಅವನೇ ಮುಂದಕ್ಕೆ ಹೋಗ್ಲಿಲ್ಲ, ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಟಿಪ್ಪಣಿಗಳು ಮಾಡ್ತಾರೆ. ಹೇಳಿದೆ ಗಳಿಸಿ ಸಂಪಾದನೆ ಮಾಡಿ ಇಲ್ಲ ಅಂತ ನಿಮ್ಮ ಅದರಲ್ಲಿ ಕಾರಣವಾಗಿರುತ್ತೆ. ಪ್ರಯತ್ನ ಮಾಡಿ, ಆದರೆ ಅದರಿಂದ ನಿಮ್ಮ ಮನಸ್ಸನ್ನು ಇರಿಸಿಕೊಳ್ಳಬೇಡಿ. ಜೊತೆಯಲ್ಲಿ ನಿಮ್ಮ ಒಂದು ಕಾರ್ಯಕ್ರಮಗಳು ಪಾಲ್ಗೊಳ್ಳಲಿ ಅಂತ ಹೇಳ್ತೀರಾ ಅಂತ ಮೊದಲೇ ಹೇಳ್ಬಿಟ್ಟೆ ನಾನು. ಸಮಾಜ ಹೇಳುತ್ತೆ, ಹೇಳಿಲ್ಲ, ಹೇಳುತ್ತೆ ಸಮಾಜ ಅಲ್ಲ ಅಂತ ಹೇಳಲ್ಲ. ಸಮಾಜ ಹಿಂಗಿದ್ರು ಹೇಳುತ್ತೆ ಸ್ವಾಮಿ. ಅವರಿಂದಾನೇ ಒಂದಷ್ಟು ಸತ್ಸಂಗ ಬರ್ದಂಗೆ ಆತರ ಇಲ್ಲ ಅಂತ ಹೇಳಿಲ್ಲ. ಅದೇ ಆಗ್ಲೇ ಹೇಳಿಲ್ವಾ, ಈ ಪದಗಳನ್ನ ಹೇಳಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಏನ್ ಮಾಡಕ್ಕಾಗೋದಿಲ್ಲ, ನಾವೆಲ್ಲ ಪುಣ್ಯವಂತರು ಬಂದಿದ್ದೀವಿ. ಹನುಮಾನ್ ಸಾಹೇಬ್ರು ಇಷ್ಟು ಜನ ಏನಿಲ್ಲ ಕೂತ್ಕೊಂಡು ಹೋದ್ರೆ ಆ ದಿನ ಸತ್ಸಂಗಕ್ಕೆ ಒಬ್ಬರು ಸತ್ಸಂಗ ಮನೆಗಳಲ್ಲಿ ನಡೆಯ ಎಷ್ಟೇ ಜನ ಸೇರ್ತಾ ಇದ್ದು, ಮನೆಗಳೆಲ್ಲ ಚಿಕ್ಕವು, ಒಂದು 10 ಜನ ಸೇರ್ಬಿಟ್ಟು ಜಾಸ್ತಿ. 50 ಜನ ಬಂದವ್ರೆ ಅನ್ಕೊಂತಾ ಇದ್ವಿ. ಏನೋ ಕಾರ್ಯಕ್ರಮದಿಂದ ಇಬ್ರೋ ಬಂದ್ಬಿಟ್ರೆ ಎಲ್ಲಾರು ಆಬ್ಸೆಂಟ್ ಆಗ್ಬಿಟ್ರೆ ಅವ್ರಿಬ್ಬರಿಗೆ ಹೇಳೋರು, ಅವ್ರು ಹೇಳ್ತಾ ಇದ್ರು, ಒಬ್ಬರು ಮುಕ್ತನಾಗ್ಲಿ ಸಾಕು ನನಗೆ, ನಾನು ಧನ್ಯನಾಗ್ತೀನಿ ಅಂತ. ನನ್ನಿಂದ ವಿಚಾರದಿಂದ ಕೇಳಿ ಕಬೀರ್ ಸಾಹೇಬ್ರ ಕೇಳಿ ಧನ್ಯನಾಗ, ನನಗೆ ಗುಂಪು ಬೇಕಾಗಿಲ್ಲ ಅಂತ. ಯಾಕಂದ್ರೆ ಅಷ್ಟೊಂದು ಜನ ಬರಲಿಕ್ಕೆ ಆಗತ್ತೆ, ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಿರೋರು ಎಲ್ಲರೂ ಶ್ರದ್ಧೆಯಿಂದ ಕೇಳ್ತಾರೆ ಅಂತ ಆಗ್ಲೇ ಹೇಳ್ತಾರೆ. ಆಶ್ರಮಕ್ಕೆ 200-250 ಜನ ಬರ್ತಾರೆ, ಎಲ್ಲರೂ ಕೇಳಕ್ ಸಾಧ್ಯ ಇಲ್ಲ. ಒಟ್ಟಾರೆ ನಮ್ಗೆ ಅಲ್ಲೇ ಇದೆ ಅಂದ್ರೆ ಪ್ರಚಾರ ಇದೆ. ಕಬೀರ್ ಸಾಹೇಬ್ರ ವಿಚಾರ ಪ್ರಚಾರ ನಡೀತಾ ಇದೆ. ಯಾವ ಶಬ್ದವನ್ನ ಆತ ಕೇಳಿ ಒಳ್ಳೆ ಸಂಸ್ಕಾರವಂತನಾಗಲಿ, ದಾನ ಕೊಡೋ ಸಂಸ್ಕಾರ ಆಗಿರ್ಬೋದು, ಗೌರವಿಸುವ ಸಂಸ್ಕಾರ ಆಗಿರ್ಬೋದು, ಮತ್ತೆ ಆ ಒಂದು ಸ್ಥಳಕ್ಕೆ ಕರ್ಕೊಂಡ್ಬಂದು ಸಂಸ್ಕಾರ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವ್ದಾದ್ರು ಒಂದು ಪಾಲ್ಗೊಳ್ಳಲಿ, ಅದು ಅವನ್ನ ಕಾಪಾಡುತ್ತೆ. ಮತ್ತು ಅಲ್ಲಿನ ಪ್ರಸಾದವನ್ನ ಸ್ವೀಕರಿಸಿತು, ಅದು ಕಾಪಾಡುತ್ತೆ. ಅದಕ್ಕೆ ದಾನಗಳನ್ನ ಮಾಡೋದು. ಇನ್ನು ಅನ್ನದಾನ ಬೇರೆ ರೀತಿ. ಆಶ್ರಮಗಳಲ್ಲಿ ಏನಕ್ಕೆ ಅನ್ನ ಮಾಡ್ತಾರೆ ಅಂತಂದ್ರೆ, ಇದ್ರ ಮೂಲಕ, ಈ ಪ್ರಸಾದವನ್ನು ಸೇವಿಸುವ ಮೂಲಕ ಮತ್ತೊಮ್ಮೆ ಯಾವಾದ್ರೂ ಒಂದು ದಿನ ಇಲ್ಲಿಗೆ ಬರುವಂತಾಗಲಿ, ವಿದೇಶ ಆಗಿರ್ಬೋದು, ಮುಂದಿನ ಬಂದಿದ್ದಾನೆ. ಹಾಗಾಗಿನೇ
ಅನ್ನದಾನದ ವ್ಯವಸ್ಥೆ, ದಾಸೋಹ ವ್ಯವಸ್ಥೆ. ದಾಸೋಹ ಏನು ಆಗ್ಲಿಂದ ಮಾಡ್ಕೊಂಬಂದ್ರು, ಈಗಲಲ್ಲ ಸ್ವಾಮಿ. ಬಸವಣ್ಣನ ಕಾಲದಿಂದಲೂ ದಾಸೋಹ, ಈಗಲೇ ಏನಲ್ಲ ಅಲ್ಲದ. ಅಷ್ಟು ಅದಕ್ಕೆ ಒಂದು ಒಳ್ಳೆ ಫಲ, ಒಳ್ಳೆ ಸಂಸ್ಕಾರ ಎಲ್ಲರಿಗೂ ಪ್ರಸಾದ. ಏನು ಕಾಮ ಕ್ರೋಧ ಮೋಹ ಮತ್ಸರ ಇವುಗಳನ್ನೆಲ್ಲ ಒಡೆದಾಕಿರ್ತಾನ ಅವನು. ಉತ್ತಮ ಸಂತ, ಉತ್ತಮ ಸಾಧಕ. ಮತ್ತೆ ಅವನ ಹೃದಯದಲ್ಲಿ, ಅವನ ಮನಸ್ಸಿನಲ್ಲಿ ವಿಚಾರ ಮಾಡೋ ಒಂದು ಗುಣ ಇರುತ್ತೆ. ಸತ್ಯಗಳನ್ನು ವಿಚಾರ ಮಾಡೋದು, ಸತ್ಯ ಯಾವುದು, ಅಸತ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಸಾರ ಯಾವುದು, ಅಸಾರ ಯಾವುದು, ಇವುಗಳನ್ನೆಲ್ಲ ವಿಚಾರ ಮಾಡತಕ್ಕಂಥ ಶಕ್ತಿ ಇರುತ್ತೆ. ಬಳಸಿರ್ತಾನೆ, ಕ್ಷಮೆಯನ್ನ ಧಾರಣೆ ಮಾಡ್ತಾನೆ, ಸಂತೋಷವನ್ನ ಧಾರಣೆ ಮಾಡಿರ್ತಾನೆ. ಏನಿತ್ತು ಅದರಲ್ಲೇ ಜೀವನವನ್ನ ನಿರ್ವಹಣೆ ಮಾಡ್ತಾ ಇರ್ತಾನೆ, ನಿರ್ವಹಣೆ ಮಾಡ್ತಾ ಇರ್ತಾನೆ. ವಿವೇಕ, ಜ್ಞಾನ ಗಳಿಸಿರ್ತಾನೆ, ವೈರಾಗ್ಯವನ್ನ ಧಾರಣೆ ಮಾಡಿರ್ತಾನೆ. ಈ ರೀತಿಯ ಸದ್ಗುಣಗಳನ್ನೆಲ್ಲ ಅಂದ್ರೆ ಅವನು ಧಾರಣೆ ಇರ್ತಾನೆ, ಗಳಿಸ್ತಾ ಇರ್ತಾನೆ. ದುರ್ಗುಣಗಳನ್ನ ಹೊಡೆದು ಅಂದ್ರೆ ದೂರ ಮಾಡಿರ್ತಾನೆ. ಅವು ಸದ್ಗುಣಗಳ ಸಂಪತ್ತನ್ನ ಹೃದಯದಲ್ಲಿ ಸಂಪಾದನೆ ಇಟ್ಕೊಂಡಿರ್ತಾನೆ ಮತ್ತು ಬೇರೆ ನಿರ್ದೇಶನ ಕೊಡ್ತಾ ಇರ್ತಾನೆ. ಇದು ಸರಿ ಇಲ್ಲ ನೋಡಿ. ಸುಭಾಷಿತ ಅಂದ್ರೆ ಒಳ್ಳೆಯ ನುಡಿಗಳು. ಸುಭಾಷಿತ ಅಂತ ಅಂದ್ರೆ ಒಳ್ಳೆಯ ನುಡಿಗಳು. ಒಳ್ಳೆಯ ನುಡಿಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ವಿಚಾರಗಳಿದೆ, ಒಳ್ಳೊಳ್ಳೆ ವಿಚಾರಗಳಿದೆ. ಸಜ್ಜನರೇ ಅಂದ್ರೆ ಯಾರು, ದುರ್ಜನರು ಅಂದ್ರೆ ಯಾರು, ದಾನ ಅಂದ್ರೇನು, ಕೊಡ್ಬೇಕೋ ಬೇಡವೋ, ಒಂದು ಒಳ್ಳೆಯ ವಿಚಾರ ಹೇಳಿದ್ವಿ. ಈ ರೀತಿ ಅನೇಕ ವಿಚಾರಗಳನ್ನ ಒಳಗೊಂಡಿರತಕ್ಕಂಥ ವಿಚಾರಗಳನ್ನ ತಿಳಿಸ್ತಾನೆ ಗುರುಗಳು, ತಿಳಿಸ್ತಾ ಇರ್ತಾನೆ. ಮತ್ತು ಯುಕ್ತಿ ಉಪಾಯಗಳು ತಿಳಿಸ್ತಾನೆ. ಬಂಧನದಿಂದ ಆಗತಕ್ಕಂಥ ಯುಕ್ತಿ ಉಪಾಯಗಳು, ದೂರ ಮಾಡುವಂತಾನೆ. ಅದೇ ಯುಕ್ತಿ. ಫೋನ್ ತಗೊಂಡು ನೋಡಿದ್ರೆ ದೂರ ಹೋಗುತ್ತಾ ಬಯಕೆಗಳು? ಕಲ್ ತಗೊಂಡು ನೋಡಿದ್ರೆ ದೂರ ಹೋಗುತ್ತಾ ಬಯಕೆ? ಇಲ್ಲ. ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡುವ ಮೂಲಕ ಅದನ್ನ ದೂರ ಮಾಡ್ತಾ ಹೋಗ್ಬೇಕು. ನಮ್ಮ ಬಯಕೆಗಳಿಗೆ ಕಾರಣ ಹಾಕ್ಬೇಕು. ಅಕ್ಷಯ ನಿನ್ನೆ ಇವತ್ತು ಚಿನ್ನ ತಗೊಂಡ್ರೆ ಅಕ್ಷಯ ಆಗ್ಬಿಡುತ್ತೆ ಅಂತ ಎಲ್ಲ ತಗೊಂಡ್ರು ಏನಾಗ್ಲಿಲ್ಲ, ಆಗಲ್ಲ, ಆಗದು ಇಲ್ಲ. ತಗೊಳ್ಳಕ್ಕಾಗಲ್ಲ ಸ್ವಾಮಿ, ಅವ್ರ ಭ್ರಮೆ ಇರುತ್ತಲ್ಲ. ಅದೇ ದುರಾಸೆ. ತಗೊಳಕ್ ಆಗ್ತಿತ್ತಾ? ಏನೋ ಮೋಡಿ ಮಾಡಿ ಇವೆಲ್ಲ ಇಲ್ಲೇ ಇರಲಿಲ್ಲ ಮೊದ್ಲೆಲ್ಲ. ಇತ್ರ ಸಣ್ಣ ವಯಸ್ಸಿನಲ್ಲಿ ಎಲ್ಲಿತ್ತು? ಒಂದ್ 10 ವರ್ಷದಿಂದ ಇತ್ತ ಸ್ವಾಮಿ. ಒಂದ್ 10 ವರ್ಷದಿಂದ ಎಲ್ಲ ಬಳಕೆ, ವ್ಯಾಪಾರಕ್ಕೋಸ್ಕರ ಏನೇನೋ ವ್ಯಾಪಾರ ಆಗಲಿ ಅಂತೇಳಿ. ಯಾವ್ದು ಅಕ್ಷಯ ಆಗ್ಬೇಕು ಅಂದ್ರೆ ಸದ್ಗುಣಗಳು ಅಕ್ಷಯ ಆಗ್ತಾ ಇರ್ಬೇಕು ನಮ್ಗೆ. ಅದೇ ನಿಜವಾದ ಸಂಪತ್ತು. ಸದ್ಗುಣಗಳು ಅಕ್ಷಯ ಆದ್ರಿಂದ ನಮ್ಗೆ ಮನಸ್ಸಿಗೆ ಶಾಂತಿ. ಇವೆಲ್ಲ ಅಕ್ಷಯ ಆಗೋದಲ್ಲ, ಇವೆಲ್ಲ ಅಕ್ಷಯ ಆಗೋದಲ್ಲ. ಕೆಟ್ಟಾಗ ಏನ್ ಮಾಡ್ತಾರೆ, ಅದನ್ನು ಮಾರ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಕಾಲ ಕೆಟ್ಟ ಮನುಷ್ಯನಿಗೆ ಹೇಳಕ್ಕಾಗೋದಿಲ್ಲ, ಪರಿಸ್ಥಿತಿಗಳನ್ನ ಹೇಳಕ್ಕಾಗೋದಿಲ್ಲ. ಯಾರೊಬ್ಬ ಗುರುವೇ ಇರ್ಬೇಕು. చేసి బంగారు తెచ్చుకుంటా ఉన్నింది పాపం, ఉన్నింది రోగి అయిపోతున్నాడు. అక్షయ బంగారు తెస్తేనే బాగుందా ముగ్గుదామని ಯಾವ ಶಾಸ್ತ್ರದಲ್ಲೈತಿ, ಯಾವ ಪುರಾಣದಲ್ಲೈತೆ, ಯಾವ ದೇವ್ರ ಮಂದಿ ಕೇಳವ್ರೆ ಅಂತ ಹೇಳ್ತಾರೆ. 15 ನಂಬಿಕೆ
ಹೌದು. ಮುಂದುವರೆದು ಹೇಳಿದರೆ ಆರೋಗ್ಯವಾಗಿರುವಾಗಲೇ ಆರೋಗ್ಯವಾಗಿರುವಾಗಲೇ ಇಂದ್ರಿಯಗಳನ್ನು ಆರೋಗ್ಯ ಇಲ್ಲದೆ ಸಹ ಪ್ರಯತ್ನ ಮಾಡಿ ನೋಡಿ. ಆರೋಗ್ಯ ಇಲ್ಲ ಅಂತ ಆಗ್ತಾ ಇಲ್ಲ ಅಂತ ಸುಮ್ಮನೆ ಅಸ್ವಸ್ಥ ಇಂದ್ರಿಯೋ ನೋಡಿ. ಸ್ವಸ್ಥ ಅಂದ್ರೆ ಆರೋಗ್ಯ, ಅಸ್ವಸ್ಥ ಅನಾರೋಗ್ಯ. ಈ ಎರಡು ಸಮಯಗಳಲ್ಲಿ ಮನಸ್ಸು ಇಂದ್ರಿಯಗಳ ನಿಮ್ಮ ವಶಕ್ಕೆ ಆರೋಗ್ಯವಾಗಿ ಇದು ಗಳಿಸಿದ್ದು ಅನಾರೋಗ್ಯ ಸದ್ಗಳೆಂಬ ಸತ್ತು ಕೆಡುತ್ತಿಲ್ಲ, ಯಾವುದು ಕೆಡೋದಿಲ್ಲ. ಅನಾರೋಗ್ಯದ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಮನನ ಮಾಡುವುದು. ಏನು ಕೆಲಸ ಕುಳಿತಲ್ಲೇ ಇರಬೇಕು, ಕುಳಿತಲ್ಲೇ ಇರಬೇಕು. ವಯಸ್ಸು ಅಂತಲ್ಲ, ನಮ್ಗೇನು ಕೆಲಸ ಕುಳಿತಿರೋ ಕೆಲಸ ಮಾಡಬೇಕು. ಆಗ ಇದೆಲ್ಲ ಕೆಲಸ ಬರ್ತವೆ. ಏನೋ ನಾವು ಗಳಿಸಿದಂತ ಏನು ಒಳ್ಳೆ ಸಂಸ್ಕಾರ ಬರ್ತವೆ, ನಮ್ಮನ್ನ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತವೆ, ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತವೆ. ಅದಕ್ಕೆ ಸಾಹೇಬರು ಹೇಳ್ತಾರೆ, ಕಾಲದೆಲ್ಲ ಚಿಂತನೆ ಮಾಡಬೇಕು.